ಆ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಹಾರಿಸಲು ಒಪ್ಪಿರುತ್ತೇವೆ ಹಾಗೂ ಗ್ರಾಮ ಪಂಚಾಯಿತಿಯ ಷರತ್ತುಗಳು ಬದ್ಧರಾಗಿರ್ತೇವೆ ಎಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಅದರಲ್ಲಿ ಆ ಷರತ್ತುಗಳನ್ನು ಕೊಟ್ಟಿದ್ದಾರೆ, ಷರತ್ತನ್ನು ಸಹ ಅವರು ಒಪ್ಪಿದ್ದಾರೆ. ಅದರ ಜೊತೆಗೆ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ. ಒಂದು ಅಫಿಡವಿಟ್ ಆ ಅಸೋಸಿಯೇಷನ್ ಹುಡುಗರು ಗೌರಿಶಂಕರ್ ಏನು ಟ್ರಸ್ಟ್ ಇದೆ, ಅವರು ಒಂದು ಅಫಿಡವಿಟ್ 15 ಜನ ಸಹಿ ಮಾಡಿ ಕೆರಗೋಡು ಗ್ರಾಮದಲ್ಲಿ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜ ಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳನ್ನು ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಹಾರಿಸುವುದಿಲ್ಲ ಅಂತೇಳಿ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ. ಇಷ್ಟಲ್ಲದೆ ಅವರು ಮಧ್ಯದಲ್ಲಿ ಹನುಮಾನ್ ಬಾವುಟವನ್ನು ಹಾರಿಸಿದ್ದಾರೆ. ಹನುಮಾನ್ ಈ ರೆಸಲ್ಯೂಷನ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ತಾಲೂಕು ಪಂಚಾಯಿತಿಯ ಅಧಿಕಾರಿ ಅಡ್ಮಿನಿಸ್ಟ್ರೇಟಿವ್ ಇದನ್ನ ವಜಾ ಮಾಡಿದ್ದಾರೆ. ವಜಾ ಮಾಡಿದ ಮೇಲೆ ಹನುಮಾನ್ ಬಾವುಟ ಹಾರಿಸಿದಾಗ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರು ಅದನ್ನು ಕೆಳಗಿಳಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಕೆಳಗಡೆ ಇಳಿಸಿ 26ಕ್ಕೆ ರಾಷ್ಟ್ರಧ್ವಜನ ಹಾರಿಸಿದ್ದಾರೆ. 26 ರಾಷ್ಟ್ರಧ್ವಜ ಹಾರಿಸಿ 26 ಸಾಯಂಕಾಲ ಕೆಳಗಡೆ ಇಳಿಸಿ 26 ಸಾಯಂಕಾಲ 8 ಗಂಟೆಗೆ ಹನುಮಾನ್ ಧ್ವಜವನ್ನ ಹಾರಿಸಿದ್ದಾರೆ. ಅವಾಗ ನಮ್ಮ ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಡಳಿತ ನೀವು ಬರ್ಕೊಟ್ಟಂಗೆ ಮತ್ತು ನೀವು ಕಾನೂನಿನಂತೆ ನಡ್ಕೊತಾ ಇಲ್ಲ ಅಂತ. ಅದು ಜಾಗ ಬಂದು ಯಾವುದೇ ಖಾಸಗಿ ದೇವಸ್ಥಾನ ಅಲ್ಲ, ಅದು ಪಂಚಾಯತಿಯ ವ್ಯಾಪ್ತಿಯ ಜಾಗ, ರಂಗಮಂದಿರ, ಪಂಚಾಯತಿ ಸರ್ಕಾರದಿಂದ ಖರ್ಚು ಮಾಡಿರ್ತಕ್ಕಂಥ ರಂಗಮಂದಿರ. ಹಾಗಾಗಿ ಇತ್ತ ಅವಕಾಶ ಇಲ್ಲ ಅಂತ. ಬೆಳಿಗ್ಗೆ 9 ಗಂಟೆಗೆ ಇವ್ರು ಹೇಳಿದ್ರು, ಮಧ್ಯರಾತ್ರಿ 12 ಗಂಟೆಗೆ ಹನುಮಾನ್ ಧ್ವಜನ ಇರಿಸಿದ್ರು ಅಂತ. ರಾತ್ರಿ ಅಲ್ಲ, ಬೆಳಗ್ಗೆ 9 ಗಂಟೆಗೆ ನಮ್ಮ ಅಧಿಕಾರಿಗಳು ಹೋದಾಗ ಒಂದ್ ನಿಮಿಷ ಇರ್ರಿ, ನೀವು ಮಾತಾಡೋಣ.